ಶಂಬಲದ 4 ಪಿಲ್ಲರ್ ಇದಾವೆ. 4 ಪಿಲ್ಲರ್ಗಳು 4 ಜಾಗಗಳಾಗಿ ಪರಿವರ್ತನೆ ಆಗ್ತಾ ಇದೆ. ಆ ಕಳಸನೇ ಮೂಲ ಶಂಬಲ. ಕಳಸನೇ ಶಂಬಲ. ಹೌದು. ಮತ್ತೆ ಅಲ್ಲಿಂದ ಬಂದ್ಮೇಲೆ ಅಲ್ಲಿ ನಮ್ಗೆ ಶಂಬಲಕ್ಕೆ ಹೋದ್ಮೇಲೆ ನಮ್ ಜೊತೆ ಇಬ್ರು ದೇವತೆಗಳು ಕಳಿಸಿದ್ದಾರೆ. ದೈತ್ಯ ದೇವ, ದಂಡ ದೇವ ಅಂತ. ದೈತ್ಯ ದೇವ, ದಂಡ ದೇವ. ಇವರು ಶಂಬಲದಿಂದ ನಿಮ್ಮ ಜೊತೆಯಲ್ಲಿ ಬಂದಿರೋದು. ನಮ್ ಜೊತೆ ಬಂದವರು. ಜಾಗಗಳ ಮೂಲ ಕೇಂದ್ರ ಬಿಂದು ಒಂದು ಕಳಸ. ಅಮೃತ ಕಳಸ. ಅಮೃತ ಕಳಸ. ಅಮೃತ ಕಳಸ. ಪರಮಾತ್ಮರು ಕಂಡು ಪರಮಾತ್ಮರು ಅನುಭವ ಕೊಟ್ಟು ಪರಮಾತ್ಮರೇ ಏಳಿಸ್ತಾ ಇರತಕ್ಕಂಥ ವಿಚಾರ. ನಾವು ಸ್ವತಃ ಹೋಗಿ ಶಂಬಲಕ್ಕೆ ಹೋಗಿ ಶಂಬಲದ ಅನುಭವ ತಗೊಂಡು ಅಲ್ಲಿನ ದೇವಾನ್ ದೇವತೆಗಳ ಹತ್ರ ಮಾತಾಡಿ ಗುರುಗಳೇ, ಈ ಒಂದು ವಿಚಾರ ಸಾಕಷ್ಟು ಒಂದು ವಾಹಿನಿಗಳಲ್ಲಿ ಬಹಳಷ್ಟು ಜನ ಹೇಳ್ತಾ ಬರ್ತಾ ಇದ್ದಾರೆ ಇದು ಶಂಬಲ ಬಗ್ಗೆ. ನಾವು ಕಳೆದ ಸಂಚಿಕೆಯಲ್ಲಿ ನೀವು ಒಂದೇ ಒಂದು ತುಣುಕು ಹಿಂಗೆ ಬಿಟ್ಕೊಟ್ಟಿದ್ರಿ ಶಂಬಲ ಬಗ್ಗೆ. ನೀವು ನಮ್ಮ ಜೊತೆ ಮಾತಾಡ್ತಾ ಇರೋವಾಗ ನೀವು ತಿಳಿಸ್ತಾ ಇದ್ರಿ ನಾವು ಶಂಬಲಕ್ಕೆ ನೇರವಾಗಿ ಭೇಟಿ ಕೊಟ್ಟಿದ್ದೀವಿ ಅಂತ, ಸ್ವಾಮಿ ಅವರು ಕರ್ಕೊಂಡೋಗಿದ್ದಾರೆ ಅಂತ, ಸಶೀರವಾಗೇ ನೀವು ಹೋಗಿದ್ದೀರಾ ಅಂತ ತಿಳಿಸ್ತಾ ಇದ್ದೀರಾ. ಸೊ ಹಾಗಾಗಿ ನನ್ನ ಪ್ರಶ್ನೆ, ನೀವು ಶಂಬಲಕ್ಕೆ ಹೋಗಿದ್ರಲ್ವಾ, ಸೊ ಆ ಶಂಬಲ ಅನ್ನೋದು ಹೇಗಿದೆ ನಿಮ್ಮ ಒಂದು ಅನುಭವ ಏನು? ಅಂದರೆ ನಾವು ಕೇಳಿರೋ ಹಾಗೆ ಅಲ್ಲಿರ್ತಕ್ಕಂಥ ಮನುಷ್ಯರೇ ಒಂದು ದಿವ್ಯ ಸ್ವರೂಪವಾಗಿರ್ತಾರೆ, ಅಲ್ಲಿ ಸಿಗುವಂಥ ಆಹಾರನೇ ಬೇರೆ. ಸೊ ಈ ರೀತಿಯಾದಂಥ ಕೆಲವೊಂದು ಮಾಹಿತಿ ನಮಗೆ ಗೊತ್ತಿದೆ. ನೀವು ನೇರವಾಗಿ ನೋಡಿರೋದ್ರಿಂದ ಆ ಒಂದು ಅನುಭವನ ಹಂಚ್ಕೊಳ್ಬೇಕು ಶಂಬಲ ಬಗ್ಗೆ. ಶಂಬಲ ಅನ್ನೋದು ಹಿಂದೆಲ್ಲ ಸಮುದ್ರ ಮನ್ವಂತರ ಅಂತ ಏನಾಯ್ತೋ, ರಾಕ್ಷಸರು ಮತ್ತೆ ದೇವರುಗಳ ನಡುವೆ ಯುದ್ಧ ಏನಾಯ್ತೋ, ಪರಮಾತ್ಮ ಕೂರ್ಮಾವತಾರವಾಗಿ ಬಂದ್ರು, ಪರಮಾತ್ಮನೇ ಅಮೃತ ಕಳಸದಲ್ಲಿ ಅಮೃತ ಸುರಿಸ್ರು. ಇದೇ ತಾತ್ಪರ್ಯ, ಮೂಲ ಶಂಬಲ ಬನ್ನಿ. ಈ ಮೂಲ ತಾತ್ಪರ್ಯದಲ್ಲಿ ದೇವಾನ್ ದೇವತೆಗಳು ಮನುಷ್ಯರನ್ನು 7 ಜನ್ಮದ ತಾತ್ಪರ್ಯವಾಗಿ ತಂದಿದ್ದಾರೆ. ಈಗ ಹೆಂಗೆ ಒಂದು ದೇವಸ್ಥಾನ ಅಂತ 4 ಪಿಲ್ಲರ್ ಮಾಡ್ತೀವೋ ಹಾಗೆ 4 ಪಿಲ್ಲರ್ ರೀತಿ 4 ಸ್ಥಳಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಶಂಬಲದ್ದು. ಹಾಗೆ ಒಂದು ಕಳಸದ ರೀತಿಯಲ್ಲಿ ಒಂದು ಕೇಂದ್ರ ಬಿಂದು ಮಾಡಿದ್ದಾರೆ. ಸಾಮಾನ್ಯರಂತೆ ಮನುಷ್ಯರು ಅಲ್ಲಿ ಜೀವನ ಮಾಡ್ತಿದ್ದಾರೆ. ಹೌದು, ಅನ್ನ ಆಹಾರ ಎಲ್ಲವೂ ತಿಂತಾ ಇದ್ದಾರೆ. ಅಲ್ಲಿರ್ತಕ್ಕಂಥವ್ರಿಗೆ ಇದು ಶಂಬಲ ಅಂತ ಗೊತ್ತಿಲ್ಲ. ಇದು ಹೊಸ ವಿಚಾರ ಅಲ್ವಾ ಗುರುಗಳೇ? ಹೌದು, ಶಂಬಲ ಅಂತ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ವಾ ಅದು ಶಂಬಲ? ನಿಜವಾದ ಜ್ಞಾನಿ ಆದ ತಾತ್ಪರ್ಯದಲ್ಲಿ ಅಲ್ಲಿ ಹೋದಾಗ ಅದರ ಪರಿಪೂರ್ಣ ಅನುಗ್ರಹ ಆಗುತ್ತೆ. ಅಂದ್ರೆ ನಾವು ಕೇಳಿರೋ ಹಾಗೆ ಅದು ಶಂಬಲಕ್ಕೆ ನಾವು ಸಾಮಾನ್ಯ ಮನುಷ್ಯರು ಎಂಟ್ರಿನೇ ಕೊಡಕ್ಕಾಗಲ್ಲ, ಅದು ಬೇರೆ ಡೈಮೆನ್ಷನ್ ಅಲ್ಲೇ ಇದೆ ಅಂತ ಹೇಳ್ತಾರೆ. ಅಲ್ಲ ನೋಡಿ, ಇದನ್ನ ನೋಡಿದವರು ಯಾವ ಡೈಮೆನ್ಷನ್ ಅಲ್ಲಿ ನೋಡಿದಾರೋ ಏನ್ ನೋಡಿದಾರೋ ಗೊತ್ತಿಲ್ಲ. ನಾವು ಸ್ವತಃ ಹೋಗಿ ಶಂಬಲಕ್ಕೆ ಹೋಗಿ ಶಂಬಲದ ಅನುಭವ ತಗೊಂಡು ಅಲ್ಲಿನ ದೇವಾನ್ ದೇವತೆಗಳ ಹತ್ರ ಮಾತಾಡಿ ಅಲ್ಲಿಂದ ವಿಚಾರ ತಗೊಂಡು, ಅಂದ್ರೆ ಸಾಕ್ಷಾತ್ ಹರಿಹರಪ್ಪಾಜಿ ಅಂತ ಏನ್ ಹೇಳ್ತೀವೋ ಅವ್ರು ಕರ್ಕೊಂಡೋಗಿದ್ದು ನಮಗೆ ಶಂಬಲಕ್ಕೆ. ಎಲ್ಲವೂ ನೋಡಿ ಎಲ್ಲವೂ ಅನುಭವಿಸಿ ಅಲ್ಲಿಂದ ಏಂತಕ್ಕೆ ಅಲ್ವಾಗ್ಲೇ ಅಲ್ಲಿನ ಒಂದು ತಾತ್ಪರ್ಯ ನೋಡಿದಾಗ್ಲೇ ಗೊತ್ತಾಗಿದ್ದು ಈಕ್ವಲ್ ಟು ಸಮುದ್ರದ ಮನ್ವಂತರ ದ ರೀತಿ ಇರೋದು. ಅಂದು ಪರಮಾತ್ಮ ಏನ್ ಮಾಡಿದ್ರು, ಅಮೃತ ಸುರಿಸಿದ್ರು. ಯಾರ ರಾಕ್ಷಸರು ಮತ್ತೆ ದೇವರುಗಳು ಕಿತ್ತಾಟ ಆಯ್ತು. ಆ ಅಮೃತನ ಕುಡಿದ್ರು. ಯಾರು? ದೇವತೆಗಳು ಕುಡಿದು ಅವ್ರು ಅಜರಾಮರಾದ್ರು. ರಾಕ್ಷಸರು ಸಂಹಾರ ಆಯ್ತು. ಅದ್ರಲ್ಲಿ ರಾವು ಕೇತುದು ಇದಾಯ್ತು.
ಮುಂದೆ ಕಲಿಯುಗದ ಅಂತ್ಯದಲ್ಲಿ ಅವ್ರನ್ನ ಶ್ರೀದೇವಿ ಭೂದೇವಿ ಅಂಶಕ್ಕೆ ಇದು ಮಾಡ್ಕೋತೀವಿ ಅಂದ್ಬಿಟ್ಟು ಅವರು ದೇವತೆ ಅಂಶ ಇದಾಗಿ ಕಲಿಯುಗದಲ್ಲಿ ರಾಹುಕೇತು ಪೂಜೆ ನೋಡ್ತಾ ಇದ್ದೀರಿ. ಹೌದು ಹೌದು ಹೌದು. ಈ ರೀತಿ ಇರೋದ್ರಿಂದ ಮೂಲ ಶಂಬಲ ತಾತ್ಪರ್ಯನೇ ಇದು. ನಾವು ಸ್ವತಃ ನೋಡಿ ಸ್ವತಃ ಅನುಭವಿಸಿ ಸ್ವತಃ ಹೇಳಿರೋದು. ಅಂದ್ರೆ ಅಲ್ಲಿ ಫಿಸಿಕಲ್ ರೂಪದಲ್ಲಿ ಋಷಿ ಮುನಿಗಳು ಅಲ್ಲಿ ಇದಾರ? ಎಲ್ಲ ಇದ್ದಾರೆ, ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ, ರಾಜರು ಕೂಡ ಫಿಸಿಕಲ್ ಆಗಿದ್ದಾರೆ. ರಾಜರು ಕೂಡ ಇದ್ದಾರೆ. ಶಂಬಲ ಅಂದ್ರೆ ಯಾರು ರಾಜರು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಹಿಂದೆ ಆಳ್ತಾ ಇರ್ತಕ್ಕಂತ ಅಲ್ಲ, ಹಿಂದಿನ ಯುಗದ ರಾಜರು. ಹಿಂದಿನ ಯುಗದ ರಾಜರು ಇದ್ದಾರೆ, ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ. ಶಂಬಲದ 4 ಪಿಲ್ಲರ್ ಇದಾವೆ. ಶಂಬಲ ಪರ್ವತದ ರೀತಿಯಾಗಿ ಬೆಳೀತದೆ. ಶಂಬಲ ಅನ್ನೋದು ಡೈಮೆನ್ಷನ್ ನೀವು ಏನಂತೀರೋ ಅದು ಪರ್ವತವಾಗಿ ಬೆಳೀತಾ ಇದೆ. ಪರ್ವತವಾಗಿ ಬೆಳೀತಾ ಇದೆ ಅದು. ಶಂಬಲ ಪರ್ವತವಾಗಿ ಬೆಳೀತಾ ಇದೆ. ಒಂದು ಕಡೆ ದೈವಿಕವಾಗಿಯೂ ದೈವನು ಅಲ್ಲಿ ಪೋಷಣೆ ಮಾಡ್ತಾ ಇದೆ. 4 ಜಾಗಗಳು, 4 ಪಿಲ್ಲರ್ ರೀತಿ. ಅದ್ರ ಮೇಲೆ ಒಂದು ಕಳಸ ಇದೆ. ಆ ಕಳಸಕ್ಕೆ ಹೋದ ಸ್ಪರ್ಶ ಮಾಡ್ದಲ್ಲೇ ಪೂರ್ಣ ಸ್ಥಿತಿ ಆಗೋದು ಶಂಬಲ. ಅದು ಅದನ್ನ ಸ್ಪರ್ಶ ಮಾಡಕ್ಕಾಗುತ್ತಾ ಕಳಸನ? ಖಂಡಿತ ಆಗುತ್ತೆ. ನೀವು ಮಾಡಿದ್ದೀರಾ? ಮಾಡಿದ್ದೀವಿ, ಕರ್ಕೊಂಡೋಗಿದ್ದಾರೆ. ಅಂದ್ರೆ ಇಲ್ಲಿ ಸಿಗ್ತಕ್ಕಂತ ಒಂದು ಆಹಾರದ ರೀತಿಯಲ್ಲಿ ಎಲ್ಲವೂ ಇದೆ. ಈಗಿರ್ತಕ್ಕಂಥ ಜನನೇ ಇದ್ದಾರೆ, ಪ್ರತಿಯೊಬ್ರು ಇದ್ದಾರೆ, ಎಲ್ಲವೂ ಇದೆ. ಅಂದ್ರೆ ದೈವ ಸಂಕಲ್ಪ ಮಾಡಿ ದೈವ ಕೈ ಹಿಡ್ದು ಕರ್ಕೊಂಡು ಹೋಗ್ಬೇಕು. ನಾವು ಹೋಗಕ್ಕಾಗಲ್ಲ. ಇಲ್ಲಿ ಪಕ್ಕದಲ್ಲೇ ಇದ್ರು ಶಂಬಲ ಇದ್ರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇದು ಮೂಲ ತಾತ್ಪರ್ಯ. ಶಂಬಲದು 4 ಪಿಲ್ಲರ್ ಇದಾವೆ. 4 ಪಿಲ್ಲರ್ಗಳು 4 ಜಾಗಗಳಾಗಿ ಪರಿವರ್ತನೆ ಆಗ್ತಾ ಇದಾವೆ. ಆ 4 ಜಾಗಗಳ ಕೇಂದ್ರ ಬಿಂದುವಾಗಿ ಒಂದು ಕಳಸ ಇದೆ. ಆ ಕಳಸನೇ ಮೂಲ ಶಂಬಲ. ಹೌದು. ಯಾಕೆಂದ್ರೆ ದೈವ ಕಂಡು ದೈವ ಸಾಕ್ಷಾತ್ಕಾರ ಆಗಿ ದೈವದ ಸಪ್ರಕಾಶ ಸ್ಥಿತಿ, ಪೂರ್ಣ ಸ್ಥಿತಿ, ಪರಿಪೂರ್ಣ ಸ್ಥಿತಿಯಲ್ಲಿ ಸ್ವತಃ ಈ ಕಣ್ಣಲ್ಲಿ ನೋಡಿ ಈ ಕೈಯಲ್ಲಿ ಮುಟ್ಟಿ ಅನುಭವ ಪಡೆದ ವಿಚಾರ ಹೇಳ್ತಾ ಇದ್ದೀವಿ. ಬೇರೆಯವ್ರಿಗೆ ಹೇಗೆ ತಿಳಿಯುತ್ತೋ ಗೊತ್ತಿಲ್ಲ, ಆದ್ರೆ ಅನುಭವದ ಸತ್ಯ ಘಟನೆ ಹೇಳ್ತಾ ಇದ್ದೀವಿ. ನೀವು ಕೇಳ್ಕೊಂಡಿದ್ಕೆ, ದೈವ ಹೇಳ್ಕೊಟ್ಟಿದ್ಕೆ. ಅಂದ್ರೆ ಇವಾಗ ನೀವು ತಿಳಿಸ್ತಾ ಇದ್ದೀರಾ ಗುರುಗಳೇ, ಅಲ್ಲಿ ಇರ್ತಕ್ಕಂಥ ಜನರಿಗೆ ಅದು ಗೊತ್ತಿಲ್ಲ, ಅದು ಶಂಬಲ ಅಂತ. ಅಲ್ಲಿ ಹುಟ್ಟೋದೇ ಒಂದು ಪುಣ್ಯ ಅಂತ ಹೇಳ್ಬೋದಾ? ಅಂದ್ರೆ ಅಲ್ಲಿ ಇನ್ನೂ ಎಷ್ಟೋ ಒಂದು ನಿಗೂಢವಾದಂಥ ಒಂದು ಸ್ಥಳಗಳು ಇರಬಹುದಲ್ವಾ ಅಲ್ಲಿ? ಈಗ ನೋಡಿ, ಕೌರವರು ಪಾಂಡವರು ಜೊತೆ ಕೃಷ್ಣ ಇದ್ರು, ಅವ್ರ ಜೊತೆನೆ ದುರ್ಯೋಧನನೇ ಇದ್ರು. ಏನಾಯ್ತು? ಆದ್ರೂ ಅವ್ರು ತಿಳಿಲಿಲ್ಲ. ಅಷ್ಟೇ, ಅದೇ ತಾತ್ಪರ್ಯ ಇದು ಶಂಬಲ. ಅದೇ ನಮ್ಮ ನಡುವೆನೆ ಇದೆ, ಆದ್ರೆ ನಮ್ಗೆ ತಿಳಿತಾ ಇಲ್ಲ ಇದು ಶಂಬಲ ಅಂತ. ಅಂದ್ರೆ ನಾವು ಕೇಳಿರೋ ರೀತಿ ಶಂಬಲ ಅಲ್ಲ. ಯಾಕೆಂದ್ರೆ ನಮ್ಗೆ ದೈವ ಏನ್ ತೋರ್ಸಿದ್ಯೋ, ಇಲ್ಲಿವರೆಗೂ ದೈವ ಏನ್ ಹೇಳುತ್ತೋ, ಸಪ್ತ ಜನ್ಮ ಮಾತೆ ಅಂತ ಇವ್ರು ಏನ್ ಹೇಳಿದ್ರು, ಇದೇ ರೀತಿ ಆ ಶಂಬಲದ ಪರಿಪೂರ್ಣ ತೋರಿಸಿದ್ದಾರೆ. ಅಷ್ಟು ಮಾತ್ರ ಹೇಳ್ಬಲ್ಲೆ. ಯಾಕೆ ಕಂಡ ಸತ್ಯ ಹೇಳ್ಬೋದು, ಬೇರೆಯವ್ರಿಗೆ ಹೇಳಿ ಸುಳ್ಳು ಅಂತ ಹೇಳಲ್ಲ. ಅವ್ರಿಗೆ ಯಾವ ರೀತಿ ಕಂಡಿದ್ಯೋ ಗೊತ್ತಿಲ್ಲ. ಆಮೇಲೆ ಅಲ್ಲಿರ್ತಕ್ಕಂಥ ಕೆಲವು ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಮನುಷ್ಯರು ಆಗಿರ್ಬೋದು, ಶಂಬಲದಲ್ಲಿ ಏನ್ ನಿವಾಸದಲ್ಲಿ ಇರ್ತಾರೆ, ಸೊ ಅವರು ಒಂದು ದಿವ್ಯವಾದ ಒಂದು ತೇಜಸ್ಸಿರುತ್ತೆ. ಅವರು ಇಷ್ಟು ಅಜಾನುಭವವಾಗಿರ್ತಾರೆ. ಸೊ ಅವೆಲ್ಲ ಸತ್ಯನ? ಅದು ಅಜಾನುಭವವಾಗಿರೋದು ಸತ್ಯ, ಮುಂದೆ ಬರೋದು ಸತ್ಯ. ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅವರು ಕಾಣ್ತಾರೆ ಅಷ್ಟೇ. ಕೆಲವೊಂದು ಸಂದರ್ಭದಲ್ಲಿ ಕಾಣ್ತಾರೆ. ಹೌದು. ಅವರು ಆ ಶಂಬಲದಲ್ಲಿ ಸೂಕ್ಷ್ಮವಾಗಿ ಬೇಡವ್ರು ಜಾಸ್ತಿ, ಸೂಕ್ಷ್ಮ ಸ್ಥಿತಿಲಿ ಇರೋರು ಜಾಸ್ತಿ. ಸೂಕ್ಷ್ಮ ಸ್ಥಿತಿಯಲ್ಲಿ ಇರ್ತಾರೆ. ಹೌದು. ಅಂದ್ರೆ ಫಿಸಿಕಲ್ ಆಗಿ ಯಾರಿಗೂ ಕಾಣೋದಿಲ್ಲ. ಫಿಸಿಕಲ್ ಆಗಿ ಕೆಲವೊಬ್ರಿಗೆ ಪರಮಾತ್ಮ ಸಂಕಲ್ಪ ಮಾಡಿ ಅಲ್ಲಿ ಕರ್ಕೊಂಡು ಹೋದಾಗ ಅವ್ರು ಕಂಡು ಮಾತಾಡ್ತಾರೆ. ಅಂತ ದರ್ಶನ ಒಂದ್ 4-5 ಭಕ್ತರು ಆಗಿದೆ ನಮ್ಗೆ. ನಿಮ್ಗೆ ಆಗಿದೆ? ನಮ್ಗಾಗಿದೆ. ಸೊ ಅದ್ರ ಬಗ್ಗೆ ಏನಾರ ತಿಳಿಸ್ಕೊಡ್ತೀರಾ? ಅಂದ್ರೆ ಯಾರನ್ನ ನೀವು ಭೇಟಿ ಆಗಿದ್ರಿ ಶಂಬಲದಲ್ಲಿ? ಭೇಟಿ ಆಗಿದ್ದು ಅನುಭವ ಹೇಗಿತ್ತು ನಿಮ್ಗೆ ಆ ಶಂಬಲ ಅಂತ ಹೇಳಿದಾಗ, ಹೋದಾಗ? ಶಂಬಲಕ್ಕೆ ಕರ್ಕೊಂಡು ಹೋದಾಗ ಮುಂದೆ ಜನ್ಮದ ರಹಸ್ಯ ತಿಳ್ಕೊಂಡು, ನಾವು ಜನ್ಮದ ರಹಸ್ಯ ತಿಳ್ಕೊಂಡು ಆ ಒಂದು ಸ್ಥಳದಲ್ಲಿ ನಿಮ್ಮ ಜನ್ಮದ ರಹಸ್ಯ. ಹೌದು, ಖಂಡಿತ. ಹೇಗಾಗಿದ್ರಿ, ಏನು ನೀವು ಮುಂದೆ ಏನ್ ಕರ್ತವ್ಯ ಮಾಡ್ಬೇಕು, ಅದನ್ನ ದೇವ್ರು ಇದ್ರು, ಮೂಲ ಪರಮಾತ್ಮ. ಆದ್ರೆ ಅವ್ರು ಹೇಳಲಿಲ್ಲ, ಅವ್ರ ಮೂಲಕ ಹೇಳ್ಸಿದ್ರು ನಿನ್ ಕರ್ತವ್ಯ ಏನು. ನಮ್ಮ ಕೆಲವೊಂದು ಗೊಂದಲಗಳಿದ್ದು, ಆ ಗೊಂದಲಗಳಿಗೆಲ್ಲ ಪೂರ್ಣ ಹೇಳಿಕೊಟ್ರು. ಏನ್ ಮಾಡ್ಬೇಕು, ನಿನ್ ಕರ್ತವ್ಯ ಏನು, ಯಾಕೆ ಬಂದಿದ್ದಿ. ಮೂಲ ಶಂಬಲದ ತಾತ್ಪರ್ಯನೇ ಅಷ್ಟು. ನಾವ್ ಎಲ್ಲೋಗಿದ್ದಿ. ಅಮೃತ ಅಂದ್ರೇನು, ವಿಷ ಅಂದ್ರೇನು. ಅಮೃತ ಕುಡಿದ್ರೆ ಏನಾಯ್ತದೆ, ವಿಷ ಕುಡಿದ್ರೆ ಏನಾಗುತ್ತೆ. ಇವೆರಡರ ತಾತ್ಪರ್ಯ ತೋರಿಸ್ಕೊಟ್ರು. ಅಂದ್ರೆ
ಜ್ಞಾನ ಅಜ್ಞಾನದ ತಾತ್ಪರ್ಯ ಇದು. ಧರ್ಮ ಅಧರ್ಮದ ತಾತ್ಪರ್ಯ. ನೂರಾರು ದೈವಗಳ ಆರಾಧನೆ, ಏಕ ದೈವದ ಆರಾಧನೆ, ಸತ್ಕರ್ಮ ಉಪಾಸನೆಯ ಇದು ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲ ನಿಮ್ಗೆ ಅಲ್ಲಿ ತಿಳಿಸ್ಕೊಟ್ರು? ಖಂಡಿತ ತಿಳಿಸ್ಕೊಟ್ಟಿದ್ದಾರೆ, ಈಗಲೂ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೆ ಅಲ್ಲಿಂದ ಬಂದ್ಮೇಲೆ ಅಲ್ಲಿ ನಮ್ಗೆ ಶಂಬಲಕ್ಕೆ ಹೋದ್ಮೇಲೆ ನಮ್ಮ ಜೊತೆ ಇಬ್ರು ದೇವತೆಗಳು ಕಳಿಸಿದ್ದಾರೆ. ಸದಾಕಾಲ ನಮ್ಮ ಜೊತೆನೆ ಇರ್ತಾರೆ ಬಾಂಧವ್ಯದಲ್ಲಿ. ದೈತ್ಯ ದೇವ ದಂಡದೇವ ಅಂತ. ದೈತ್ಯ ದೇವ ದಂಡದೇವ ಅಂದ್ರೆ ಅವ್ರು ಯಾರು? ಅವ್ರಿಗೆ ಒಂದು ಕಾರ್ಯ ಏನು? ಅವರು ಧರ್ಮದ ರಕ್ಷಣೆಗೆ ಇರ್ತಾರೆ. ಓ, ಧರ್ಮದ ರಕ್ಷಣೆ ಅಂದ್ರೆ ನಮ್ದು ಯಾವ್ದೋ ನಮ್ ವೈಯಕ್ತಿಕ ಉಪಯೋಗಿಸ್ಕೊಳೋದಲ್ಲ, ಧರ್ಮದಕ್ಕೂ ಉಪಯೋಗಿಸ್ಕೊಳಕ್ಕೆ. ಶಂಬಲಕ್ಕೆ ಹೋದ್ಮೇಲೆ ನಮ್ ಜೊತೆ ಇರ್ತಕ್ಕಂಥ ದೈವಗಳು ದೈತ್ಯ ದೇವ ದಂಡದೇವ. ಇವರು ಶಂಬಲದಿಂದ ನಿಮ್ಮ ಜೊತೆಯಲ್ಲಿ ಬಂದಿರೋದು? ನಮ್ ಜೊತೆ ಬಂದವರು. ಅಂದ್ರೆ ಅವ್ರು ಯಾರು? ಅವರು ಒಂದು ಮೂಲ ಏನು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಅವರು ಹಿಂದೆ ಋಷಿಗಳಾಗಿದ್ದವರು. ಸೊ ಅವರು ಇವಾಗ ಈ ಒಂದು ನಿಮ್ ಜೊತೆ ಬಂದಿರೋದು ಈ ಒಂದು ಕಾರ್ಯನ ನಡೆಸ್ಕೊಡಕ್ಕೆ? ಹೌದು ಹೌದು, ಖಂಡಿತ. ಅಂದ್ರೆ ದೇವರೇ ಆ ಒಂದು ಕಾರ್ಯ ನಡೆಸೋದಿಕ್ಕೆ ಕಳಿಸ್ಕೊಟ್ಟಿರೋದು ನಿಮ್ಗೆ? ಖಂಡಿತ ಕಳ್ಸಿ. ಆಮೇಲೆ ನಾವು ಕೇಳಿದೀವಿ ಅಲ್ಲಿ ಹೋದಾಗ ಏನೋ ಒಂದು ದಿವ್ಯತ್ವ ನಮಗ್ ಸಿಕ್ಬಿಡುತ್ತೆ ಅಲ್ಲಿಂದ ಹೋಗಿ ಬಂದವರು ತಿಳಿಸಿರೋದು. ಆ ರೀತಿಯಾದಂಥ ಒಂದು ಇದನ್ನ ಹೇಳ್ತಾ ಇದ್ದಾರೆ. ಸೊ ಅದು ಎಷ್ಟು ಸತ್ಯ ಗುರುಗಳೇ? ಅಂದರೆ ಅಲ್ಲಿ ಬಂದಮೇಲೆ ನಮಗೆ ದಿವ್ಯತ್ವ ಸಿಗುತ್ತಾ, ಏನದು ಚಿರಂಜೀವಿ ಆ ಒಂದು ಫಲ ಸಿಗುತ್ತೆ ಅಂತಾರೆ. ಸೊ ಅದೆಲ್ಲ ಎಷ್ಟು ಸತ್ಯ ಗುರುಗಳೇ? ಎಲ್ಲವುದಕ್ಕಿಂತ ಹೆಚ್ಚಾಗಿ ಜ್ಞಾನ ಪ್ರಾಪ್ತಿಯಾಗುತ್ತೆ ಮನುಷ್ಯನಿಗೆ. ಜ್ಞಾನ ಪ್ರಾಪ್ತಿಯಾಗಬೇಕು. ನೂರಾರು ಗುರುಗಳ ಹುಡುಕಾಟ, ಜ್ಞಾನದ ಪರಿವರ್ತನೆ, ಸದ್ಗುರುವಿನ ಅನುಗ್ರಹ, ಪರಮಾತ್ಮರ ಅನುಗ್ರಹ ಆಗುತ್ತೆ. ಇಷ್ಟ ಆಗುತ್ತೆ. ಇದಕ್ಕಿಂತ ದೊಡ್ಡ ಆಸ್ತಿ ಇಲ್ಲಪ್ಪ. ಹೌದು, ಅದು ಸಿಗುತ್ತೆ ಅಲ್ಲಿ ಸಿಗುತ್ತೆ. ಅದು ಪೂರ್ವ ಜನ್ಮದ ಕರ್ಮಾನುಸಾರ ದೇವ್ರೇ ಹೇಳ್ಕೊಟ್ಟು ದೇವ್ರೇ ಕರ್ಕೊಂಡೋಗಿ ದೇವ್ರೇ ಇರಿಸಿರ್ತಾರೆ ಆ ಸ್ಥಳದಲ್ಲಿ. ಒಂದು ಒಳ್ಳೆ ಇದು ಶಂಬಲದ ಬಗ್ಗೆ ಇದು ನಾವು ಈ ವಿಚಾರಗಳನ್ನ ನಾವು ಯಾರು ಹೇಳಿಲ್ಲ. ಕೆಲವೊಂದು ಸೂಕ್ಷ್ಮ ವಿಚಾರಗಳು ಅಂತ ಹೇಳ್ಬೋದು ಇದು ಶಂಬಲ ಬಗ್ಗೆ. ಹೌದು. ಮುಂದಿನ ಒಂದು ದಿನಗಳಲ್ಲಿ ಇನ್ನಷ್ಟು ಅದ್ರ ಬಗ್ಗೆ, ಶಂಬಲದ ಬಗ್ಗೆ ತಿಳಿಸ್ಕೊಡ್ಬೇಕು. ಆಮೇಲೆ ನೀವು ಶಂಬಲದ ಬಗ್ಗೆ ಹಿಂದೆ ಮಾತಾಡ್ತಾ ಇರುವಾಗ ಅಂದ್ರೆ ಶಂಬಲ ಅಂದ್ರೆ ಒಂದೇ ಇಲ್ಲ, ಇದು ಸುಮಾರು ಒಂದು ಕಡೆ ಇದೆ ಅಂತ ಹೇಳಿದ್ರಿ. ಅದೇ ಶಂಬಲದ 4 ಪಿಲ್ಲರ್ಗಳು. ಈಗ ಒಂದು ಮನೆ, ಒಂದು ದೇವಸ್ಥಾನ ಮಾಡ್ಬೇಕಾದ್ರೆ 4 ಗೋಡೆ, ಮೇಲ್ ಚಾವಣಿ ಬರುತ್ತೆ, ಮೇಲ್ ಕಳಸ ಬರುತ್ತೆ. ಹಾಗೆ 4 ಜಾಗಗಳಿದಾವೆ. ಅದ್ರ ಕೇಂದ್ರ ಬಿಂದು ಒಂದಿದೆ. ಅದು ಆ ರೀತಿ ಒಂದ್ ಕಡೆ ಪರ್ವತವಾಗಿರ್ಬೋದು, ಒಂದ್ ಕಡೆ ದೈವ ಸ್ಥಳ ಆಗಿರ್ಬೋದು, ಒಂದು ಸ್ಥಳ ಮರುಭೂಮಿ ಆಗಿರ್ಬೋದು. ಈ ರೀತಿ ಇದೆ. ಅಂದ್ರೆ 4 ಜಾಗದಲ್ಲಿ ಇದೆ ಅಂತ ಹೇಳ್ತಾ ಇದ್ದೀರಾ? 4 ಜಾಗ, 4 ಜಾಗಗಳ ಮೂಲ ಕೇಂದ್ರ ಬಿಂದು ಒಂದು ಕಳಸ, ಅಮೃತ ಕಳಸ. ಅದು ಯಾಕೆ ಇಷ್ಟು ನಿಗೂಢವಾಗಿ ಇಟ್ಟಿದ್ದಾರೆ ಶಂಬಲದ ಬಗ್ಗೆ ಒಂದು ವಿಚಾರನ? ಅದೇ ನೋಡಿ, ಒಂದು ಭೂಮಿ ಅಡಿ ಚಿನ್ನ ಇದೆ ಅಂತಾನೆ ಹುಡುಕೊಂಡು ಹೋದ್ರೆ ಚಿನ್ನದ ಮೋಹಕ್ಕೆ ಭಕ್ತರು ಬಿಡ್ತಾ ಇಲ್ಲ ಮಾನವ. ಹೌದು. ಆ ಶಂಬಲ ಅನ್ನೋ ಒಂದು ತಾತ್ಪರ್ಯದಲ್ಲಿ ದೈವ ಪೂರ್ಣ ಸ್ಥಿತಿ, ಅದು ಜ್ಞಾನವಂತರಿಗೆ ಮಾತ್ರ. ಆ ಪರಿಪೂರ್ಣ ಜ್ಞಾನವಂತರಿಗೆ ಹಾಗೆ ಅದೇ ಕೈ ಹಿಡಿದು ಕರ್ಕೊಂಡು ಹೋಗ್ತದೆ. ನಿಗೂಢ ಏನಲ್ಲ, ಎಲ್ಲವೂ ಬಯಲು. ಆದ್ರೆ ಸಮಯ ಬರ್ಬೇಕಾಗಿದೆ ಅಷ್ಟೇ. ಸಮಯ ಬಂದಾಗ ಅದೊಂದು ಸ್ಥಳದ ಬಗ್ಗೆ ಕೂಡ ಮಾಹಿತಿ ಕೊಡ್ತೀರಾ? ಖಂಡಿತ. ಒಂದು ಒಳ್ಳೆ ವಿಚಾರ ತಿಳಿಸಿದ್ದೀರಾ ಗುರುಗಳೇ. ನಿಜವಾಗ್ಲೂ ನಮಗೆ ನೀವು ಸಿಕ್ಕಿರೋದು ಒಂದು ಭಾಗ್ಯನೇ ಅಂತ. ಎಲ್ಲ ದೇವರ ಕೃಪೆ, ದೇವ್ರು ಕೊಡಿಸ್ತಾ ಇದ್ದಾರೆ ಅಷ್ಟೇ. ಅವ್ರು ಹೇಳ್ತಾ ಇದಾರೆ, ನಾವು ಹೇಳ್ತಾ ಇದೀವಿ. ಸ್ವತಃ ಅನುಭವಿಸಿದಂತ ತಾತ್ಪರ್ಯನು ನಾವು ಕೈಲಿ ಹೇಳಿಸ್ತಾ ಇದ್ದಾರೆ. ನೋಡಿದ್ದು, ಅನುಭವಿಸಿದ್ದು. ಇದು ಸತ್ಯದಲ್ಲಿ ಸತ್ಯವೇ ದೇವತೆಯ ದರ್ಶನ. ಪರಮಾತ್ಮರು ಕಂಡು, ಪರಮಾತ್ಮರು ಅನುಭವ ಕೊಟ್ಟು, ಪರಮಾತ್ಮರೇ ಹೇಳಿಸ್ತಾ ಇರತಕ್ಕಂಥ ವಿಚಾರ. ಇದು ನಾನೇನು ದೊಡ್ಡವನಲ್ಲ, ದೇವ್ರು ಹೇಳಿಸ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಗುರುಗಳೇ. ಇಲ್ಲಿ ತನಕ ಒಳ್ಳೊಳ್ಳೆ ವಿಚಾರನ ನಮಗೆ ತಿಳಿಸ್ತಾ ಬರ್ತಾ ಇದ್ದೀರ. ಹಾಗೆ ಈ ಒಂದು ಒಳ್ಳೆ ವಿಚಾರನ, ಜ್ಞಾನನ ಹಂಚ್ತಾ ಇರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲವೂ ದೈವ ಕೃಪೆ, ದೇವ್ರು ಕೊಡಿಸ್ತಾರೆ, ಒಳ್ಳೇದಾಗುತ್ತೆ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ಈ ಒಂದು ಸಂಚಿಕೆಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ, ಪ್ರೋತ್ಸಾಹಿಸ್ತಾ ಬರ್ತಾ ಇದ್ದೀರಾ, ಬೆಂಬಲಿಸ್ತಾ ಬರ್ತಾ ಇದ್ದೀರಾ.
ಈ ವಿಚಾರದ ಬಗ್ಗೆ ಏನೇ ಒಂದು ಸಂದೇಹ ಇದ್ದರೂ ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಒಂದು ಪ್ರಶ್ನೆನ ತಿಳಿಸಿ ಅದನ್ನು ಉತ್ತರ ಗುರುಗಳಿಂದ ನಾವು ಪಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ಸೊ ಇದೇ ರೀತಿ ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಇರಬೇಕು ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.